ಎಚ್ ಸಿ ಮಹದೇವಪ್ಪನವರು ಭಗವದ್ಗೀತೆಯನ್ನು ಓದಿದ್ರೆ ಮನುವಾದಕ್ಕೆ ಕುಮಾರಣ್ಣವರು ಸಪೋರ್ಟ್ ಮಾಡ್ತಾಯಿದ್ದಾರೆ ಅನ್ನೋ ದಾಟಿನಲ್ಲಿ ಮಾತಾಡಿದ್ದಾರೆ. ಮನುವಾದಕ್ಕೂ ಭಗವದ್ಗೀತೆಗೂ ಭಾಳ ಅಜಗಜಾಂತರ ವ್ಯತ್ಯಾಸ ಇದೆ. ಭಗವದ್ಗೀತೆಯನ್ನು ಓದೋದ್ರಿಂದ ಶಾಂತಿ, ಸಂಯಮ, ಶಿಸ್ತು ಬರಲಿಕ್ಕೆ ಸಾಧ್ಯ, ಒಳ್ಳೆ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಅನ್ನೋದು ಕುಮಾರಣ್ಣವರ ಅಭಿಪ್ರಾಯ. ಎಲ್ಲೋ ಆ ಮಾತನ್ನು ತಿರುಚಿ ಸಚಿವ ಮಹದೇವಪ್ಪನವರು ಮನುವಾದ ಬಗ್ಗೆ ಮಾತಾಡಿದ್ದಾರೆ. ನಾವು ಯಾರೂ ಕೂಡ ಮನುವಾದವನ್ನು ಸಪೋರ್ಟ್ ಮಾಡೋರು ಅಲ್ಲ, ಮನುವಾದಕ್ಕೆ ಬೆಂಬಲವನ್ನು ಸೂಚಿಸಿಲ್ಲ ಅಥವಾ ಮನುವಾದಕ್ಕೆ ಬೆಂಬಲವಾಗೂ ಇಲ್ಲ. ಮನುವಾದಕ್ಕೂ ಭಗವದ್ಗೀತೆಗೂ ಭಾಳ ಡಿಫ್ರೆನ್ಸ್ ಇದೆ. ಭಗವದ್ಗೀತೆಯನ್ನು ರಾಷ್ಟ್ರಪಿತ ಗಾಂಧೀಜಿಯವರು ಮಾತೃಗ್ರಂಥ ಅಂತ ಹೇಳಿದ್ರು, ಈ ಗ್ರಂಥ ತಾಯಿ ಸಮಾನ ಅಂತ ಹೇಳಿದರು, ಮತ್ತು ಅದನ್ನು ಓದಿ ಅಧ್ಯಯನ ಮಾಡಿ ಎಲ್ರಿಗೂ ಓದಿ ಅಂತ ಹೇಳಿದಂಥವ್ರೆ ಮಹಾತ್ಮ ಗಾಂಧೀಜಿಯವರು. ಯಾವ ಮಹಾತ್ಮ ಗಾಂಧೀಜಿ ಫೋಟೋವನ್ನು ಇಟ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ, ಅದರ ಒಬ್ಬ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದ ಸಚಿವರಾಗಿರೋಂಥ ಮಹದೇವಪ್ಪನವರು, ನೀವು ಭಗವದ್ಗೀತೆ ಓದಿದ್ರೆ ಮನುವಾದಕ್ಕೆ ಸಮಾನ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದೆಲ್ಲೋ ಒಂದು ಕಡೆ ಮಹದೇವಪ್ಪನವರ ದುರ್ನಡತೆ ಅಂತ ನಾನು ಭಾವಿಸ್ತೇನೆ. ಮಹದೇವಪ್ಪನವರು ಇವತ್ತು ತಮ್ಮ ಸಮುದಾಯಕ್ಕೆ ಆಗಬಹುದಾದಂಥ ಕೆಲಸಗಳನ್ನ ಮಾಡುವ ಬದಲು ಇಂಥ ಹೇಳಿಕೆಗಳು ಕೊಡೋದ್ರಿಂದ ಯಾವ ಅನುಕೂಲವೂ ಇಲ್ಲ. ಮಹದೇವಪ್ಪನವ್ರು ಏನಾದರೂ ನೈತಿಕವಾಗಿ ಅಥವಾ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತಿನವರೆಗೆ ಆ ಸಮುದಾಯಕ್ಕೆ, ಯಾವ ಸಮುದಾಯವನ್ನು ಪ್ರತಿನಿಧಿಸ್ತಾರೆ ಆ ಸಮುದಾಯಕ್ಕೆ ಒಂದಷ್ಟು ಸಹಾಯವನ್ನು ಮಾಡಬಹುದಂತ ಅಥವಾ ಆ ಸಮುದಾಯ ಗುರುತಿಸಬಹುದಂಥ ಯಾವ ಕೆಲಸಗಳನ್ನೂ ಮಾಡಿಲ್ಲ ಅವರು. ಬದಲಾಗಿ ಅವರ ಸಮುದಾಯಕ್ಕೆ ಮೀಸಲಿಟ್ಟಂತಹ STPS ಹಣವನ್ನು ದುರುಪಯೋಗ ಪಡಿಸ್ಕೊಂಡಂಥ ಮಹಾನ್ ಸಚಿವರವರು. ಅವರು ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದ್ರ ಬದಲು ಅವರ ಸಮುದಾಯಕ್ಕೆ ಏನು ಇವತ್ತು ತುಂಬ ದಿವಸಗಳಿಂದ ಬೇಡಿಕೆ ಇಟ್ಟಿದ್ದಾರೆ, ಒಳ ಮೀಸಲಾತಿಯ ಬಗ್ಗೆ ಹೋರಾಟವನ್ನು ಮಾಡ್ತಿದ್ದಾರೆ. ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ರು, ಅವ್ರ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ರು, ಮೈಸೂರಲ್ಲಿ ಪ್ರತಿಭಟನೆ ಮಾಡಿದ್ರು, ಅವ್ರು ಹೋಗ್ತಕ್ಕಂಥ ಪ್ರೋಗ್ರಾಮ್ಗಳಲ್ಲಿ ಪ್ರತಿಭಟನೆ ಮಾಡಿದ್ರು. ಅವ್ರಿಗೆ ನೀವು ನ್ಯಾಯ ಒದಗಿಸಿ. ಫಸ್ಟು ನೀವು ಆಗಲೇ ಈಗ 4ನೇ ಬಾರಿನೋ ಏನೋ ಸಚಿವರಾಗಿದ್ರಿ, ನೀವು ಆ ಸಮುದಾಯಕ್ಕೆ ಕೊಟ್ಟಂಥ ಕೊಡುಗೆಗಳೇನು ಹೇಳಿ? ಆ ಸಮುದಾಯವನ್ನು ಪ್ರತಿನಿಧಿಸಿ ಕೇವಲ ಒಂದು ರಿಸರ್ವ್ ಕಾನ್ಸ್ಟಿಟ್ಯೂಷನಲ್ಲಿ ಗೆದ್ದುಕೊಂಡು ಕಳೆದ 40 ವರ್ಷಗಳಿಂದ ರಾಜಕಾರಣ ಮಾಡ್ತಾಯಿದ್ರಿ ಹೊರತು, ಅಧಿಕಾರವನ್ನು ಅನುಭವಿಸ್ತಾ ಇದ್ರಿ ಹೊರತು, ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಕೊಡುಗೆಗಳು ಶೂನ್ಯ. ಹಾಗಾಗಿ ನಿಮ್ಮ ಹೇಳಿಕೆಗಳನ್ನು ಯಾರೂ ಕೂಡ ಸೀರಿಯಸ್ ಆಗಿ ಪರಿಗಣಿಸೋದಿಲ್ಲ. ಭಗವದ್ಗೀತೆಯಲ್ಲಿ ಇರ್ತಕ್ಕಂಥ ಕೆಟ್ಟ ಅಂಶಗಳೇನು ಅಂತ ಹೇಳಿ ಸಮಾಜಕ್ಕೆ. ಹೌದು, ಇಂಥ ಕಾರಣಗಳಿಗೋಸ್ಕರ ಈ ಭಗವದ್ಗೀತೆ ಓದಬಾರ್ದು, ಇದರಲ್ಲಿ ಇಂಥ ಲೋಪಗಳಿದ್ದಾವೆ, ಇಂಥ ಕೆಟ್ಟ ಸಂದೇಶಗಳಿದ್ದಾವೆ, ಆ ಕಾರಣಕ್ಕೋಸ್ಕರ ಈ ಭಗವದ್ಗೀತೆನ ಓದಬಾರ್ದು ಹೇಳಲಿ ಅವರು. ಆ ರೀತಿ ಸಂದೇಶಗಳು ಇದೆಯಾ ಅದರಲ್ಲಿ? ಚರ್ಚೆ ಮಾಡೋಣ. ನೀವು ಬನ್ನಿ ಚರ್ಚೆಗೆ, ನಾವು ಚರ್ಚೆಗಿದ್ದೀವಿ. ಆದರೆ ಅಂಥ ಯಾವುದೇ ಅಂಶಗಳಿಲ್ಲದಿದ್ದಾಗ್ಯೂ ನೀವು ಮನುವಾದದ ಬಗ್ಗೆ ತಿರುಚಿ ಹೇಳಿರ್ತಕ್ಕಂಥದ್ದಿಲ್ಲ, ಇದನ್ನು ನಾವೆಲ್ಲ ಯಾರೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಮಹದೇವಪ್ಪನವರು ಹಿರಿಯ ಸಚಿವರಿದ್ದೀರಿ, ತಾವು ಅರ್ಥ ಮಾಡ್ಕೊಂಡು ತಮ್ಮ ಹೇಳಿಕೆಯನ್ನು ಕೊಡಬೇಕಾದ್ರೆ ಯೋಚನೆ ಮಾಡಿಕೊಡಿ. ಕುಮಾರಣ್ಣವರು ಹೇಳಿರ್ತಕ್ಕಂಥ ಹೇಳಿಕೆಗೆ ಮನುವಾದಕ್ಕೂ ಯಾವ ಸಂಬಂಧವೂ ಇಲ್ಲ.